ಇನ್ನು ಡಿಆರ್ಐ ವಿಚಾರಣೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾಳೆ ರನ್ಯಾ. ವಿಚಾರಣೆಯ ವೇಳೆ ನನ್ನದೇನೋ ತಪ್ಪಿಲ್ಲ ಅಂತ ಆರೋಪಿತ ಹೇಳಿದ್ದಾಳೆ. ಸ್ಮಗ್ಲಿಂಗು ಮುನ್ನ ರನ್ಯಾಗೆ ವಿದೇಶಿ ಕರೆಗಳು ಬರ್ತಾ ಇದ್ವಂತೆ. ಏರ್ಪೋರ್ಟ್ನಲ್ಲಿ 6 ಅಡಿ ಎತ್ತರದ ವ್ಯಕ್ತಿ ಈ ಚಿನ್ನವನ್ನ ತಗೊಂಡು ಬಂದು ಕೊಟ್ಟನಂತೆ. ವಿಚಾರಣೆಯ ಸಂದರ್ಭದಲ್ಲಿ ಈ ಬಗ್ಗೆ ನಟಿ ರನ್ಯಾ ರಾವ್ ಮಾಹಿತಿಯನ್ನ ಕೊಟ್ಟಿದ್ದಾಳೆ. ನಂದೇನೋ ತಪ್ಪಿಲ್ಲ ಇದರಲ್ಲಿ. ಏರ್ಪೋರ್ಟ್ನಲ್ಲಿ 6 ಅಡಿ ಎತ್ತರದ ಒಬ್ಬ ವ್ಯಕ್ತಿ ಬಂದು ನನಗೆ 12 ಚಿನ್ನದ ಬಿಸ್ಕೆಟ್ಗಳನ್ನ ಕೊಟ್ಟ. ಅದನ್ನ ನನ್ನ ಸೊಂಟದಲ್ಲಿ, ಕಾಲಲ್ಲಿ, ಶೂ ಒಳಗೆ ಇಟ್ಕೊಂಡ್ ಬಂದೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಹಾಗಾದ್ರೆ ಡಿಆರ್ಐ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ರನ್ಯಾ ರಾವ್ ಕೊಟ್ಟಿರುವಂತಹ ಮಾಹಿತಿ ಏನು? ಆಕೆ ಯಾವ ರೀತಿಯಾದಂತಹ ಇನ್ಫಾರ್ಮೇಶನ್ ನ ವಿಚಾರಣೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನೀಡಿದ್ದಾಳೆ, ಅದನ್ನ ನೋಡ್ತಾ ಹೋಗೋಣ. ಡಿಆರ್ಐ ವಿಚಾರಣೆಯ ಸಂದರ್ಭದಲ್ಲಿ ಸದ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾಳೆ ಆರೋಪಿ ರನ್ಯಾ ರಾವ್. ಆಕೆಯನ್ನ 3 ದಿನಗಳ ಕಾಲ ಕಸ್ಟಡಿಗೆ ತಗೊಂಡು ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಆಕೆ ಹೇಳಿದ್ದು ನಾನವಳಲ್ಲ, ನಂದೇನೂ ತಪ್ಪಿಲ್ಲ, ನನ್ನನ್ನು ಸಿಕ್ಸ್ ಹಾಕಿದ್ದಾರೆ, ನನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆ, ಈ ಮಾತುಗಳನ್ನ ಹಿಡಿದ್ಲು. ರನ್ಯಾ ರಾವ್ಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. 3 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಂತಹ ಡಿಆರ್ಐ ಅಧಿಕಾರಿಗಳು ವಿಚಾರಣೆಯ ಸಂದರ್ಭದಲ್ಲಿ ನಂದೇನೂ ತಪ್ಪಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ಲು ರನ್ಯಾ ರಾವ್. ಜೊತೆಗೆ ಒಂದಿಷ್ಟು ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ಲು. ಅದೇನು? ಸ್ಮಗ್ಲಿಂಗು ಮುನ್ನವೇ ನನಗೆ ವಿದೇಶಿ ಕರೆಗಳು ಬರ್ತಾ ಇತ್ತು, ನನಗೊಂದಿಷ್ಟು ಫಾರಿನ್ ಕರೆಗಳು ಬರ್ತಾ ಇತ್ತು. ಅದು ಯಾವ ಕರೆಗಳು ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ 3 ವಾರಗಳ ಹಿಂದೆ, ಅಂದ್ರೆ ದುಬೈಗೆ ಹೋಗೋದಕ್ಕಿಂತ 3 ವಾರಗಳ ಹಿಂದಿನಿಂದಾನು ನನಗೆ ಕರೆಗಳು ಬರ್ತಾ ಇದ್ವು, ವಿದೇಶಿ ಕರೆಗಳು ಬರ್ತಾ ಇದ್ವು. ಕರೆ ಮಾಡಿದವರು ನನ್ನನ್ನ ಬೆದರಿಸಿದ್ರು, ನನ್ನನ್ನ ಹೆದರಿಸಿದ್ರು. ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಅವ್ರು ನನ್ನನ್ನ ಬೆದರಿಸಿದ್ರು, ಅವ್ರು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಆ ಕಾರಣಕ್ಕಾಗಿ ನಾನು ಇದ್ರಲ್ಲಿ ಭಾಗಿಯಾಗಬೇಕಾಯ್ತು. ದುಬೈನಿಂದ ನಾನು ಚಿನ್ನವನ್ನ ತರಬೇಕಾಯ್ತು. ಇದು ರನ್ಯಾ ರಾವ್ 3 ದಿನಗಳ ಕಾಲ ಆಕೆ ಡಿಆರ್ಐ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಕರೆ ಮಾಡಿದವರು ನನ್ನನ್ನ ಬೆದರಿಸಿದ್ರು. ನಾನು ಈ ಹಿಂದೆ ಯಾವತ್ತೂ ಕೂಡ ಈ ರೀತಿಯಾಗಿ ಚಿನ್ನವನ್ನ ತಗೊಂಡು ಬಂದವಳಲ್ಲ. ಹೌದು, ನಾನು ದುಬೈಗೆ ಸಾಕಷ್ಟು ಬಾರಿ ಹೋಗಿದ್ದೀನಿ, ಬಟ್ ಯಾವತ್ತೂ ಕೂಡ ಈ ರೀತಿಯಾಗಿ ಚಿನ್ನವನ್ನ ನಾನು ದುಬೈನಿಂದ ತಗೊಂಡು ಬಂದಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ತಗೊಂಡು ಬಂದಿದ್ದು ಅದು 3 ವಾರಗಳ ಹಿಂದೆನೆ ನನಗೊಂದಿಷ್ಟು ವಿದೇಶಿ ಕರೆಗಳು ಬರ್ತಾ ಇತ್ತು. ಆ ಕರೆಯನ್ನ ಮಾಡಿದವರು ನನಗೆ ಹೆದರಿಸ್ತಾ ಇದ್ರು, ನನಗೆ ಬೆದರಿಸ್ತಾ ಇದ್ರು. ಆ ಕಾರಣಕ್ಕಾಗಿ ನಾನು ಚಿನ್ನವನ್ನ ತಗೊಂಡು ಬಂದೆ. ಈ ಹಿಂದೆ ಯಾವತ್ತೂ ಕೂಡ ನಾನು ಈ ರೀತಿ ಚಿನ್ನವನ್ನ ಅಕ್ರಮವಾಗಿ ಭಾರತಕ್ಕೆ ತರುವಂತಹ ಪ್ರಯತ್ನವನ್ನ ಯಾವತ್ತೂ ಕೂಡ ಮಾಡಿಲ್ಲ. ವಿದೇಶದಿಂದ ಪ್ರಾಕ್ಸಿ ಸರ್ವರ್ನಿಂದ ನನಗೆ ಕರೆಗಳು ಬರ್ತಾ ಇತ್ತು. ಪ್ರಾಕ್ಸಿ ಸರ್ವರ್ಗಳಿಂದ ಅಂದ್ರೆ ಅದರಿಂದ ನೀವು ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಾಕ್ಸಿ ಸರ್ವರ್ಗಳಿಂದ ವಿದೇಶದಿಂದ ಈ ಪ್ರಾಕ್ಸಿ ಸರ್ವರ್ಗಳ ಮೂಲಕ ನನಗೆ ಕರೆಯನ್ನ ಮಾಡ್ತಾ ಇದ್ರು. ಯಾರು ಮಾಡಿದ್ರು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಕರೆ ಮಾಡಿದವ್ರು ನನಗೆ ಹೆದರಿಸ್ತಾ ಇದ್ರು. ನಾನು ದುಬೈನಲ್ಲಿ ಇದ್ದಂತಹ ಸಂದರ್ಭದಲ್ಲಿ 6 ಅಡಿ ಎತ್ತರದ ವ್ಯಕ್ತಿ, ನಾನು ದುಬೈ ಏರ್ಪೋರ್ಟ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ 6 ಅಡಿ ಎತ್ತರದ ವ್ಯಕ್ತಿಯೊಬ್ಬ ನನ್ನನ್ನು ಮೀಟ್ ಆದ. ಆತ ನನಗೆ ಅಷ್ಟು ಪ್ರಮಾಣದಲ್ಲಿ ಚಿನ್ನವನ್ನ ಕೊಟ್ಟ. 12 ಬಿಸ್ಕೆಟ್, ಗೋಲ್ಡ್ ಬಿಸ್ಕೆಟ್ ಏನಿದೆ ಅದನ್ನ ಕೊಟ್ಟಿದ್ದು ಆ 6 ಅಡಿ ಎತ್ತರದ ವ್ಯಕ್ತಿ. ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ಈ ಎಲ್ಲ ಕೆಲಸವನ್ನ ನನ್ನನ್ನ ಹೆದರಿಸಿ, ಬೆದರಿಸಿ, ಭಯಪಡಿಸಿ, ಬ್ಲ್ಯಾಕ್ ಮೇಲ್ ಮಾಡಿ, ಟ್ರ್ಯಾಪ್ ಮಾಡಿ ಮಾಡಿಸಿದ್ದಾರೆ ಅನ್ನೋದು ರನ್ಯಾ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಡಿಆರ್ಐ ಅಧಿಕಾರಿಗಳು ಆಕೆಯನ್ನ ಮೊನ್ನೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಡಿಆರ್ಐ ವಿಚಾರಣೆಯ ವೇಳೆ ಆಕೆ ಬಿಚ್ಚಿಟ್ಟಂತಹ ಮಾಹಿತಿ ಇದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸುವಂತಹ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಂದ ಎಲ್ಲ ಆಯಾಮಗಳಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.